ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನು ನಾವು 12 ಮೇ ಆಯೋಜನೆ ಮಾಡಿಕೊಂಡಿದ್ದು. ಆದರೆ ಸೆಂಟರ್ನಲ್ಲಿ 6-7 ಗಂಟೆಯ ಸುಮಾರು ಮಳೆಯ ಕಾರಣದಿಂದ ಕುಸ್ತಿ ಪಂದ್ಯಾವಳಿಯನ್ನು ನಿಲ್ಲು ಹೋಗಿತ್ತು. ಆದರೂ ಕೂಡ ನಮ್ಮ ಕುಸ್ತಿ ಪ್ರೇಮಿಗಳು, ಕುಸ್ತಿಪಟುಗಳು, ಮಾಜಿ ಪಲ್ವಾನರು ಹಳ್ಯಾಳ ತಾಲೂಕಿನ, ಅಳ್ನಾವರ ತಾಲೂಕಿನ ಹಾಗೂ ಬಾಗಲಕೋಟೆ, ಜಮಖಂಡಿಯಿಂದ ಕೂಡ, ಬೆಂಗಳೂರಿಂದ ಕೂಡ ಕುಸ್ತಿ ಪ್ರೇಮಿಗಳು ಬಂದಿದ್ದರು. ಹಾಗಾಗಿ ಅವ್ರಿಗೆಲ್ಲೂ ಹೋಗ್ಲಿಕ್ಕಾಗಲಿಲ್ಲ. ಆದರೂ ಕೂಡ ನಾವು ಮಳೆ ಹೋದ ತಕ್ಷಣ ಅನೌನ್ಸ್ಮೆಂಟ್ ಮಾಡಿದ್ವು, ನಾವು ಕುಸ್ತಿಯನ್ನು ಮುಂದುವರಿತೀವಿ, ಸಾಕಷ್ಟು ಕುಸ್ತಿಪಟುಗಳು ಬರೋರಿದ್ದು. ಹಾಗಾಗಿ ಈ ಕುಸ್ತಿಯನ್ನು ಮಳೆ ನಿಂತ ತಕ್ಷಣ ನಾವು ಸ್ಟಾರ್ಟ್ ಮಾಡಿ ಕುಸ್ತಿಯನ್ನು ಯಶಸ್ವಿಗೊಳಿಸಿದ್ದೀವಿ. ಇದಕ್ಕೆಲ್ಲ ಅಳ್ನಾವರ ತಾಲೂಕಿನ ನಮ್ಮ ಯುವ ಪೀಳಿಗೆ, ಅಳ್ನಾವರ ನಮ್ಮ ತಾಲೀಮು ಸಂಘದ ನಮ್ಮ ಯುವ ಪೀಳಿಗೆ, ಹಾಗಾಗಿ ನಮ್ಮ ಮಾಜಿ ಪೈಲ್ವಾನರ ಸಂಘ ಹಳಿಯಾಳಿನಿಂದ ಬರತಕ್ಕಂಥ ಎಲ್ಲರ ಪ್ರೀತಿಯಿಂದ ನನಗೆ ಸಪೋರ್ಟ್ ಸಿಕ್ಕಿದೆ, ಬೆಂಬಲ ಇದೆ. ಹಾಗಾಗಿ ಇವತ್ತು ಈ ಒಂದು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಏನು ಕ್ರೀಡೆ ಅಳ್ನಾವರ ಪಟ್ಟಣ, ಅಳ್ನಾವರ ತಾಲೂಕಿನಲ್ಲಿ ನಡೀತು. ಇದು ಬಹಳ ಯಶಸ್ವಿಯಾಗಿ ನಡೀತೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಮುಂದೆ ಬರುವಂಥ ಸಮಯಗಳಲ್ಲಿಯೂ ಕೂಡ ಅನೌನ್ಸ್ಮೆಂಟಲ್ಲಿ ನಾನು ಹೇಳಿದ್ದೀನಿ, ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಹಳಿಯಾಳ ತಾಲೂಕಿನಲ್ಲಾಗಲಿ, ಅಳ್ನಾವರ ತಾಲೂಕಿನಲ್ಲಾಗಲಿ ಒಂದು ಒಳ್ಳೆಯ ಮಟ್ಟದಲ್ಲಿ ಒಂದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಡೀಲಿ, ಅದಕ್ಕೆ ಎಲ್ಲರ ಬೆಂಬಲ ಇರಲಿ ಅಂಥೇಳಿ ನಾನು ಇವತ್ತು ನಮ್ಮ ಹಳಿಯಾಳ ತಾಲೂಕು, ಅಳ್ನಾವರ ತಾಲೂಕಿನ ಯುವ ಪೀಳಿಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಖುಷಿ ಅನ್ನಿಸ್ತಾ ಇದೆ. ಇವತ್ತು ಇಂಥ ಒಂದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಒಂದು ಕುಸ್ತಿ ವೈಭವ ಯಶಸ್ವಿಯಾಗಿದೆ, ಖುಷಿ ಅನ್ನಿಸ್ತಾ ಇದೆ. ಬರುವಂಥ ಸಮಯಗಳಲ್ಲಿ ನಾನು ಹೋದು ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ, ಹೋದ ಮಾಧ್ಯಮದ ಮುಖಾಂತರ ಕೂಡ ನಾನು ಹೇಳಿದ್ದೆ, ಕರ್ನಾಟಕ ಸರ್ಕಾರಕ್ಕೆ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬರುವಂಥ ಸಮಯಗಳಲ್ಲಿ 10ರಿಂದ 15 ವರ್ಷದ ಒಳಗಡೆ ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ವ್ಯಾಯಾಮ ಶಾಲೆಗಳೇ ಆಗಬೇಕು. ಇವತ್ತು ವ್ಯಾಯಾಮ ಶಾಲೆಗಳು ಬಂದಾಗಿದ್ದಾವೆ, ಅದಕ್ಕೂ ಸರ್ಕಾರ ಬೆಂಬಲ ಕೊಡಬೇಕಂತೇಳಿ ಯಾವತ್ತೂ ನಾನು ಇದಕ್ಕೆ ಫೈಟ್ ಮಾಡ್ತಾ ಇದ್ದೀನಿ. ಮುಂದೆ ಸಹ 10 ವರ್ಷದ ಒಳಗಡೆಗೆ ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲಿಯೂ ಸಹ ವ್ಯಾಯಾಮ ಶಾಲೆ ಆಳ್ಬೇಕಂತೇಳಿ ಎಲ್ಲ ಪೈಲ್ವಾನರಲ್ಲಿ, ಮಾಜಿ ಪೈಲ್ವಾನರಲ್ಲಿ ಮತ್ತು ನಮ್ಮ ಕುಸ್ತಿ ಪ್ರೇಮಿಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಳ್ಳಿಯಿಂದ ಸರ್ಕಾರಕ್ಕೆ ಮನವಿ ಮಾಡಬೇಕು, ಮನವಿ ಪತ್ರ ಹೋಗ್ಬೇಕೆನ್ನತಕ್ಕಂಥ ಉದ್ದೇಶದಿಂದ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಆಯೋಜನೆ ಮಾಡಿದೆ.